ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ರಾಮ್ಲಿಂಗ್ ಸಿರ್ಸೆ. ರಾಮ್ಲಿಂಗ್ ಸಿರ್ಸೆ ಸರ್. ಸರ್ ನಾವು ಮಲ್ಟಿಪ್ಲರ್ ಕಂಪ್ನಿಯಿಂದ ಏನಾದರೂ ಇವತ್ತು ತಮ್ಮ ಹೊಲಕ್ಕೆ ವಿಸಿಟ್ ಮಾಡ್ಲಿಕ್ಕೆ ಬಂದೀನಿ ಸರ್. ನನ್ನ ಹೆಸರು ರಾಜಶೇಖರ್ ಮಲ್ಲಿಕಾರ್ಜುನ್ ಬಾವ್ಗೆ. ಇವತ್ತು ತಾರೀಕು ಸರ್ 22/8/2026 ಇದೆ ಸರ್. ವಾರ ಏನಂತಂದ್ರೆ ಶನಿವಾರ ಇದೆ ಸರ್. ನಾವು ನಿಮಗೆ ಮಲ್ಟಿಪ್ಲರ್ ಕೊಟ್ಟಿದ್ದೇವೆ ಸರ್. ಹೌದು. ಕೊಟ್ಟಿದ್ದೇವನಾ ಸರ್? ನೀವು ಪ್ರತಿಯೊಂದು ಬೆಳೆಗೂ ಯೂಸ್ ಮಾಡ್ತೀರಿ ಸರ್, ಕರೆಕ್ಟಾ? ಹೌದು. ಎಷ್ಟು ವರ್ಷ ಆಯ್ತು ಯೂಸ್ ಮಾಡ್ತೀರಿ ಸರ್? ನನಗೆ ಮತ್ತು ಒಂದು 5-6 ವರ್ಷದಿಂದ ಮಾಡ್ತೀನಿ ಸರ್. ಸರ್ ಇದು ಮಲ್ಟಿಪ್ಲರ್ನ ನೀವು ಕಬ್ಬಿ ಕೊಟ್ಟಿನಿ ಸರ್. ಇದು ಎಷ್ಟು ಎಕರೆ ಕಬ್ಬಿದೆ ಸರ್? ಟೋಟಲ್ ಇದು 3 ಎಕರೆ ಮೇಲೆ ಅದ ರೀ. ಕಂಟಿನ್ಯೂ 3 ಎಕರೆ ಮ್ಯಾಗ ಅದ ಸರ್. ಸರ್ ಇದು ನಮ್ಮ ಮಲ್ಟಿಪ್ಲರ್ ನಿಮಗೆ ಕೊಟ್ಟಿದ್ದೇವೆ, ಏನು ಅನ್ನಿಸ್ತು ಸರ್ ರಿಸಲ್ಟ್? ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಅದಾದ್ಮೇಲೆ ನಾನೀಗ ಎಲ್ಲ ಒಟ್ಟು ರಾಸಾಯನಿಕ ಗೊಬ್ಬರ ಮೊದಲಿಂದ ಎಲ್ಲ ಬಿಟ್ಬಿಟ್ಟಿದ್ದು ಅದೇ ಯೂಸ್ ಮಾಡ್ತೀನಿ. ಅದರಿಂದ ನನಗೆ ಬೆನಿಫಿಟ್ನೂ ಅದ, ಮತ್ತು ಇಳುವರಿನೂ ಸರಿಯಾಗಿ ಬರ್ಲತ್ತದ, ಕಲರಿಂಗ್ ಅದ. ಹಾಂ ಸರ್. ಆಮೇಲೆ ದಪ್ಪ ಇದು ಕ್ವಾಲಿಟಿ ಮೇಲೆ ಬೆಸ್ಟ್ ಅದ. ಕ್ವಾಲಿಟಿ ಸರಿಯಾಗದ ಸರ್. ಸರಿಯಾಗದ ಸರ್. ಈಗ ನೋಡ್ಬೋದು ಸರ್ ನೀವು ಕಬ್ಬಿಗೆ ಯಾವ ಪ್ರಕಾರ ಏನಂತಂದ್ರೆ ಇದು ಬೆಳವಣಿಗೆ ಆಗ್ಯದ ಅಂಥೇಳಿ ನೋಡ್ರಿ ಸರ್. ನೀವು ಡ್ರಿಪ್ಲಿಂದ ಇದು ಮಾಡಿರಿ ಸರ್. ಸರ್ ಈಗ ನೀವು ನೋಡ್ರಿ, ನೀವು ಈಗ ಡ್ರಿಪ್ಲಿಂದ ಇದು ಮಾಡಿರಿ. ಟೋಟಲಿ ಏನಂದ್ರೆ ನೀವು ಗೊಬ್ಬರ ಏನಂದ್ರೆ ಹಾಕಿಲ್ಲ, ಹಾಂ, ಖಾಲಿ ಡ್ರಿಪ್ಲಿನ್ ಮಲ್ಟಿಪ್ಲರ್ ಬಿಡ್ತಾ ಹೋಗಿರಿ ಸರ್. ಸರ್ ನೋಡ್ರಿ, ನೀವು ಈಗ ಇದು ಭೂಮಿ ನೋಡಿದ್ರಿ ಸರ್, ಕೆಂಪು ಭೂಮಿ ಮತ್ತು ಉಸುಕ್ನಾಗ ಬರ್ತದೆ ಸರ್. ಹಾಂ ಹಾಂ ಸರ್. ಈಗ ನೀವು ನೋಡ್ಬೋದು ಈಗ ನಿಮ್ಮ ಮಣ್ಣು ಹೆಂಗದ ಸರ್ ಈಕರ್ ಸರ್. ಈಗ ನೀವು ಬೇರೆ ಆಗರ ಹೊಲ್ದಾಗ ಹೋದ್ರಿ ಸರ್, ಆದ್ರೆ ಈಗ ನೀವು ಕೈ ಹಾಕೋರಿ ಹಿಂಗೆ ಮಣ್ಣು ಬರಲ್ಲ ಸರ್. ಕೈ ಹಾಕ್ಲಿಕ್ಕೆ ಆಗಲ್ಲ ಸರ್. ಹಾಂ ಅಂದ್ರೆ ನಮ್ಮ ಮಲ್ಟಿಪ್ಲರ್ ಏನದ ಸರ್, ಪೈಲ ಫಸ್ಟ್ ಏನಂತಂದ್ರೆ ಭೂಮಿ ಸುಧಾರಣೆ ಮಾಡ್ತೀವಿ ಸರ್. ಭೂಮಿ ಸುಧಾರಣೆ ಮಾಡಿ ಸರ್ ಏನಂತಂದ್ರೆ ಬೆಳೆನೂ ಏನಂತಂದ್ರೆ ಸುಧಾರಣೆ ಮಾಡ್ತೀವಿ. ಕರೆಕ್ಟ್ ಅದ ಸರ್? ಕರೆಕ್ಟ್. ಎಲ್ಲ ಕಡೆ ಇದೇ ಪ್ರಕಾರ ಇದೆ ಸರ್ ಕಬ್ಬು? ಹಾಂ ಟೋಟಲಿ ಸರ್. ಅಂದ್ರೆ ಡ್ರಿಪ್ಲಿನ್ ಸರ್ ನೀವು ಹ್ಯಾಂಗೆ ಬಿಟ್ರಿ ಸರ್? ಪ್ರತಿ 15 ದಿವಸ ಬಿಟ್ರಿ, ತಿಂಗಳಿಗೆ ಬಿಟ್ರಿ? 15 ದಿವಸಕ್ಕೆ. ಹಾಂ ಸರ್. ಸ್ಟಾರ್ಟಿಂಗ್ 15 ದಿವಸ ಬಿಟ್ಟಿನಿ. 15 ದಿವ್ಸಕ್ಕೆ ಒಂದು ಸರಿ ಸರ್. 15 ದಿವಸ 1 kg 1 ಎಕರ್ಗೆ ಅಷ್ಟೇ. ಹಾಂ ಸರ್. ಡ್ರಿಪ್ಲಿನ್ 15 ದಿವ್ಸಕ್ಕೆ 1 kg ಸರ್. ಆ ಕಡೆ ಏನದ ಮತ್ತು ಅದು ಒಂದು ಟೋಟಲ್ ಏನದ 10 ಎಕರೆ ಕಬ್ಬು ಅದ ರೀ. ಹಾಂ ಸರ್. ಪೂರ್ಣ ಇದೇ ಟೈಪ್ ಅದಲ್ಲ. ಹಾಂ ಸರ್, ಇದೇ ಟೈಪ್ ಅದ ಸರ್. ಇದೇ ಟೈಪ್ ಪೂರ. ಸರ್ ನೀವು ಮಲ್ಟಿಪ್ಲರ್ ಯೂಸ್ ಮಾಡಿ ನೀವು ಸ್ಯಾಟಿಸ್ಫೈ ಇದ್ರಿ ಸರ್? 100% ಸ್ಯಾಟಿಸ್ಫೈಡ್ ಇದ್ರಿ ಸರ್. ಹಾಂ. ಮತ್ತು ಕಡಿಮೆ ಖರ್ಚಿದಲ್ಲಿ ಏನಂತಂದ್ರೆ ಖರ್ಚದಲ್ಲಿ ವರ್ಕೌಟ್ ಆಗ್ತದೆ. ನಮಗೇನದ ಮಂತ್ಲಿ ನಾನು ಗೊಬ್ಬರ ಕೊಡೋದು ಈಗ 3 ತಿಂಗಳಿಗೆ 6 ತಿಂಗಳಿಗೆ ಅದು ಒನ್ಸಿನ ಕೊಡೋದು. ಇದು ಏನದ ಮಂತ್ಲಿ ಕೊಟ್ಕೊತ ಹೋಗ್ತೀವಿ. ಹಾಂ ಸರ್. ಅದಕ್ಕೆ ಬೆಳೆನೂ ಸರಿಯಾಗಿ ಬರ್ತದೆ. ಹೇಗಿದು ಆಲ್ರೆಡಿ ನಮ್ಮ ದೋಸ್ತರು ಬೆಳೆದಿದ್ರು, ಅವರು ಎಕರ್ಗೆ ಅನ್ನೋದ 60 ಟನ್ ತನಕ ಮಾಡ್ಯಾರ ಅವರು. ಹಾಂ ಸರ್. ಇದೇ ಕಲ್ಲಡಿ ಬೇಕಾರಡಿ ಕಲ್ಲಡಿ ಸರ್. ಇದು ನಮ್ಮದೇ ಸರ್. 50 ಬಂದರೂ ಸಾಕು ಅಂತ ಸರ್ತಿ ನಮಗೆ ಹ್ಯಾಪಿ ಇದೆ. ಹಾಂ ಸರ್. ಹಾಂ ಸರ್. ಸರ್ ಮತ್ತು ಬೇರೆ ರೈತರಿಗೆ ಅದನ್ನ ಏನು ಹೇಳ್ತೀರಿ ಸರ್? ನಾನು ಇದೇ ಸಜೆಷನ್ ಕೊಡ್ಲತ್ತೀನಿ, ಯಾರನ್ನೂ ಹಾಕ್ಬೇಡ್ರಿ. ಹಾಂ ಸರ್. MOP DAP ಅವೆಲ್ಲ ಸುಮ್ಮನೆ ಕಾಸ್ಟ್ಲಿ ಬೀಳ್ತಾವ. ಅದನ್ನು ಫಲವತ್ತಾಗಿರ್ತದೆ. ಈ ಮಲ್ಟಿಪ್ಲರ್ ಹಾಕಿದ್ರೆ ಬೆಳೆನೂ ಸರಿಯಾಗಿ ಬರ್ತದೆ. ನಮಗೂ ಸ್ವಲ್ಪ ಓಡಾಡಕ್ಕೆ ಮಾಡೋ ಕೆಲಸ ಮಾಡಿ ಇಂಟ್ರೆಸ್ಟ್ ಭಾಳ ಬರ್ತದೆ. ಇನ್ನೂ ಹೆಚ್ಚಿಗೆ ಬೆಳಿಬೇಕು ಎಂಬುದು ಒಂದು ಉದ್ದೇಶ. ಈಗ ನೋಡ್ರಿ ಸರ, ಈಗ ನೀವು ಟ್ರ್ಯಾಕ್ಟರ್ ಆಗಲಿ ಈಗೇನು ಹೊಡಿಸ್ತೀರಿ ಸರ್, ಭೂಮಿ ಏನಾಯ್ತಾವ ಸರ್ ನೋಡ್ರಿ, ನೀವು ಹಿಂಗೆ ಸರಿಯಾಗಿದು ಆಗಲ್ಲ ಸರ್. ಯಾಕಂದ್ರೆ ಹಿಂಗೆ ಗೀರ್ತಾ ಹೋಯ್ತಾವ ಸರ್. ಕರೆಕ್ಟ್ ಅದನ? ಪೂರ ಹೊಸ ಮಣ್ಣು ಮೇಲೆ ಬರ್ತದೆ. ಹೊಸ ಮಣ್ಣು ಮೇಲೆ ಬರ್ತದೆ. ಈಗ ನೋಡ್ರಿ ನೀವು, ಈಗ ನೀವು ಬೇರೆ ಹೊಲ್ದಾಗ ಹೋಗ್ರಿ ನೀವು, ಈ ಪ್ರಕಾರ ಏನಂತಂದ್ರೆ ಹಿಂಗೆ ನಮಗೆ ಮಣ್ಣು ಇಡ್ಲಾಕ ಹಿಂಗೆ ಮಣ್ಣು ಬರಲ್ಲ ಸರ್ ಕೈಗೆ. ನೀವು ನೋಡ್ರಿ ನೀವು, ಈಗ ನೀವು ಯಾರ್ದಾರ ಬೇರೆ ಯೂಸ್ ಮಾಡಲ್ಲ, ನೀವು ಅಲ್ಲಿಂದ ಮಣ್ಣು ಈ ಕರೆ ಹಿಂಗೆ ಕೆದರ್ಬೇಕಾಯ್ತದ, ಅದು ಕೆದ್ರ ತೊಗೋಬೇಕಾಯ್ತದ. ಇಲ್ಲೇನಂದ್ರೆ ಈ ಕರೆ ನಿಮ್ಮಲ್ಲಿ ಈ ಕರೆ ಹಿಂಗೆ ಮಣ್ಣು ಏನಂದ್ರೆ ಪೂರ ಕೈದಾಗ ಬರ್ತದೆ. ಕರೆಕ್ಟ್ ಅದ ಸರ್? ಹಾಂ. ನೀವು ನಮಗೆ ಟೈಮ್ ಕೊಟ್ಟಿರಿ ಸರ್, ಅಮೂಲ್ಯವಾದ ಟೈಮು. ನಮ್ಮ ಕಂಪ್ನಿ ವತಿಯಿಂದ ತಮಗೇನಂದ್ರೆ ಧನ್ಯವಾದ ಸರ್. ಥ್ಯಾಂಕ್ ಯು.